ಮೆಡಿಸಿನ್ ಮಾಫಿಯಾಗೆ ಸರ್ಕಾರದ ಬಿಗ್ ಶಾಕ್. ತನಿಖೆಗೆ ಎಸ್ಐಟಿ ರಚನೆ, ಕಿಂಗ್ ಪಿನ್ಗಾಗಿ ಶೋಧ. ಎಲ್ಲೆಲ್ಲಿ ನಕಲಿ ಔಷಧ ಸಪ್ಲೈ, ಆಪರೇಷನ್ಗೆ ಐಎಂಎ ಸಾಥ್. ಮೆಡಿಸಿನ್ ದಂಧೆಗೆ ಬ್ರೇಕ್. ರಾಜ್ಯದಲ್ಲಿ ನಕಲಿ ಔಷಧಿ ಜಾಲಕ್ಕೆ ಬ್ರೇಕ್ ಹಾಕಲಾಗಿದೆ. ತನಿಖೆಗೆ ಎಸ್ಐಟಿಯನ್ನ ರಚಿಸಿದೆ ಸರ್ಕಾರ. ಐಪಿಎಸ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಈಗಾಗಲೇ ರಾಜ್ಯದಲ್ಲಿ ನಕಲಿ ಔಷಧಿ ಜಾಲ ಪತ್ತೆಯಾಗಿದ್ದು ಈಗಾಗಲೇ 4 ಕೂಡ ಅರೆಸ್ಟ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿದೆ ಸರ್ಕಾರ. ಐಪಿಎಸ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದ್ದು 4 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದರ ಫೈಲ್ ಅನ್ನ ಬೆಂಗಳೂರು ದಕ್ಷಿಣ ಎಸ್ಪಿ ವರ್ಗಾವಣೆ ಮಾಡಲಿದ್ದಾರೆ ವಂಶಿ ಕೃಷ್ಣ ಅವರಿಗೆ, ಅವರ ತಂಡಕ್ಕೆ. ಈಗಾಗಲೇ ಎಸ್ಐಟಿಯನ್ನ ಕೂಡ ರಚನೆ ಮಾಡಲಾಗಿದೆ. ಈಗ ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ, ಆರೋಪಿ ಹೇಳಿದ್ದು ಏನು? ಕಿಂಗ್ ಪಿನ್ ಪ್ರಶಾಂತ್ ಇದಾನಲ್ಲ, ಆತನಿಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿ ಪ್ರಶಾಂತ್ ದುಬೈಗೆ ತೆರಳಿದ್ದಾನೆ. ದುಬೈನಿಂದ ಬರ್ತಾ ಇದ್ದಂತೆ ವಶಕ್ಕೆ ಪಡೆಯಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿಡದಿ ಟು ದುಬೈ ಇರುವಂತದ್ದು ಈ ಒಂದು ಔಷಧಿ ಮಾಫಿಯಾ. ಈ ಮೆಡಿಸಿನ್ ಮಾಫಿಯಾಗೆ ಬ್ರೇಕ್ ಹಾಕೋದಿಕ್ಕೆ ಈಗಾಗಲೇ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಾವು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದೀವಲ್ಲ, ಇದೇ ಒಂದು ಮನೆಯಲ್ಲಿ, ಫಾರ್ಮ್ ಹೌಸ್ ಅಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಿದ್ದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದರ ಕಿಂಗ್ ಪಿನ್ ಇದ್ದಾನಲ್ಲ ಪ್ರಶಾಂತ್, ಆತ ದುಬೈಗೆ ಹೋಗಿರುವ ಹಿನ್ನೆಲೆಯಲ್ಲಿ ಆತ ಬಂದ ತಕ್ಷಣ ಆತನನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ನು ಕಿಂಗ್ ಪಿನ್ ಪ್ರಶಾಂತ್ನನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಹಾಗಾದ್ರೆ ಈತ ಯಾರು? ಈ ಪ್ರಶಾಂತ್ ಯಾವ ರೀತಿಯಾಗಿ ದಂಧೆ ಮಾಡ್ತಾ ಇದ್ದ, ಹೇಗೆಲ್ಲ ಈ ದಂಧೆಯನ್ನ ಮಾಡ್ತಾ ಇದ್ದ? ನ್ಯೂಸ್ 18 ನಲ್ಲಿ ಕಿಂಗ್ ಪಿನ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತೀವಿ. ಅದರಲ್ಲೂ ಕೂಡ ಒಂದ್ ಕಡೆ ಹಿಮಾಚಲ, ಮತ್ತೊಂದ್ ಕಡೆ ತೆಲಂಗಾಣದಲ್ಲಿ ತಯಾರು ಮಾಡಿ ಆ ನಂತರ ಕರ್ನಾಟಕದಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು. ಮೊದಲ ಔಷಧಿ ತಯಾರಿಕಾ ಕಂಪನಿಗಳಲ್ಲಿ ಈತ ಕೆಲಸವನ್ನ ಮಾಡಿದ್ದ. ಕೆಲಸ ಬಿಟ್ಟ ಬಳಿಕ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದ್ದ ಈ ಪ್ರಶಾಂತ್. ಔಷಧಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದಿದ್ದ ಈ ಪ್ರಶಾಂತ್ ತೇಜಸ್ ಜೊತೆಗೆ ಸೇರಿ ದಂಧೆ ಮಾಡೋದಿಕ್ಕೂ ಕೂಡ ಶುರು ಮಾಡಿದ್ದ. ಇದಕ್ಕಾಗಿ 1 ವರ್ಷದ ಹಿಂದೆ ಬಿಡದಿ ಬಳಿ ಭೂಮಿ ಲೀಸ್ಗೆ ನವೀನ್ ತೇಜಸ್ ಮೂಲಕ ನಕಲಿ ಔಷಧಿಯನ್ನ ತಯಾರು ಕೂಡ ಮಾಡ್ಕೊಳ್ತಾ ಇದ್ದ. ಲೋ ಕ್ವಾಲಿಟಿ ಡ್ರಗ್ಸ್ ಅನ್ನ ಖರೀದಿಸಿ ಅದಕ್ಕೆ ಈ ಬ್ರಾಂಡೆಡ್ ಲೇಬಲ್ ಅನ್ನ ಹಾಕ್ತಾ ಇದ್ದ, ನಕಲಿ ಲೇಬಲ್ ಅನ್ನ ಹಾಕ್ತಾ ಇದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ನಕಲಿ ಔಷಧಿಯನ್ನ ಖರೀದಿ ಮಾಡಿ ಡಿಸ್ಟ್ರಿಬ್ಯೂಟರ್ ನವೀನ್ ವೆಂಕಟೇಶ್ ಮೂಲಕ ಸರಬರಾಜನ್ನ ಮಾಡಲಾಗ್ತಾ ಇತ್ತು. ಡ್ರಗ್ಸ್ ಸಪ್ಲೈ, ಸ್ಟಾಕ್ ಎಲ್ಲವನ್ನ ಕೂಡ ಈ ತೇಜಸ್ ಇದಾನಲ್ಲ ಆತ ಮೇಂಟೈನ್ ಮಾಡ್ತಾ ಇದ್ದ. ಬೆಂಗಳೂರು, ಚೆನ್ನೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಆರೋಪಿ ವೆಂಕಟೇಶ್. ಪ್ರಭುದೇವ್ ಅದೇ ರೀತಿಯಾಗಿ ತೇಜಸ್, ಇವರಿಬ್ರು ಕೂಡ ಮೇಂಟೆನೆನ್ಸ್ ಕೆಲಸವನ್ನ ಮಾಡ್ತಾ ಇದ್ರು. ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಜಾಲ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅದರಲ್ಲೂ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಈ ತರದ ಬ್ರಾಂಡೆಡ್ ಆದಂತಹ ಔಷಧಿಗಳ ಲೇಬಲ್ಗಳನ್ನ ಹಾಕಿ ಆ ನಂತರ ಇವರು ಮಾರಾಟವನ್ನ ಮಾಡ್ತಾ ಇದ್ರು. ಎಷ್ಟು ಜನರ ಜೀವದ ಜೊತೆಗೆ ಇವರು ಚೆಲ್ಲಾಟ ಆಡಿದ್ದಾರೆ. ಹಾಗಾದ್ರೆ ನಕಲಿ ಔಷಧಿ ಎಲ್ಲಿ ಪೂರೈಕೆ ಆಗಿದೆ ಅನ್ನುವ ಪತ್ತೆ ಕಾರ್ಯವನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಪರಿಶೀಲನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಮೆಡಿಕಲ್ಗಳಲ್ಲಿ ಕೂಡ ಈಗಾಗಲೇ ಇಂತಹ ಬ್ರ್ಯಾಂಡ್ ಇರುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು, ಔಷಧಿಗಳನ್ನ ನೀವು ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಎಲ್ಲರಿಗೂ ಕೂಡ ಇದೀಗ ಮಾಹಿತಿಯನ್ನ ಕೇಳಲಾಗ್ತಾ ಇದೆ. ಔಷಧಿಗಳ ಪರಿಶೀಲನೆಗೆ ಸಿದ್ಧತೆ